ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಮೈ ಚಾನಲ್ ಮೆಕ್ ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಅಬೌಟ್ ಗ್ರಾಫಿಕ್ಸ್ ಕಾರ್ಡ್ ಬಗ್ಗೆ. ಗ್ರಾಫಿಕ್ಸ್ ಕಾರ್ಡ್ ಅಂತ ಅಂದ್ರೇನು, ಗ್ರಾಫಿಕ್ಸ್ ಕಾರ್ಡ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತರಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆತಂದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಓಕೆ, ಲೆಟ್ ಸ್ಟಾರ್ಟ್ ದ ಅನ್ಬಾಕ್ಸಿಂಗ್ ಆಫ್ ಗ್ರಾಫಿಕ್ಸ್ ಕಾರ್ಡ್. ಇಲ್ಲಿ ನೀವು ನೋಡ್ಬೋದು, ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ಬಂದುಬಿಟ್ಟು ಜಿಬ್ರಾನಿಕ್ಸ್ ಅವ್ರದ್ದು. ಸೊ ಈ ಗ್ರಾಫಿಕ್ಸ್ ಕಾರ್ಡ್ ಸಿರೀಸ್ ಬಂದುಬಿಟ್ಟು GT610 2G-D3 ಅಂತ. ಓಕೆ, ಸೊ ಈ ಗ್ರಾಫಿಕ್ಸ್ ಕಾರ್ಡ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಈ ಗ್ರಾಫಿಕ್ಸ್ ಕಾರ್ಡ್ನ ಯೂಸ್ ಮಾಡಿಕೊಂಡು ನಾವು ಏನೆಲ್ಲ ಉಪಯೋಗಗಳನ್ನ ಪಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಗ್ರಾಫಿಕ್ಸ್ ಕಾರ್ಡ್ನ ಸ್ಪೆಸಿಫಿಕೇಷನ್ನ ನೋಡ್ಕೊಂಬಿಡೋಣ. ಸೊ ಈ ಗ್ರಾಫಿಕ್ಸ್ ಕಾರ್ಡ್ನ ನಾವು ಎಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಅಂತ ಅಂದರೆ, ನಮ್ಮದೇ ಆದ ಒಂದು PC ಅಂದರೆ ಡೆಸ್ಕ್ಟಾಪಲ್ಲಿ ನಾವು ಇನ್ಸ್ಟಾಲ್ ಮಾಡ್ತೀವಿ. ಅದು ಮದರ್ ಬೋರ್ಡಲ್ಲಿ PCIe 2.0 ಸ್ಲಾಟ್ಸಲ್ಲಿ ನಾವು ಇದನ್ನು ಇನ್ಸ್ಟಾಲ್ ಮಾಡ್ತೀವಿ. PCI ಎಕ್ಸ್ಪ್ರೆಸ್ ಅನ್ನೋ ಒಂದು ಸ್ಲಾಟ್ಸ್ನ ನಮಗೆ ಸಪರೇಟಾಗಿ ಮದರ್ ಬೋರ್ಡಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಮದರ್ ಬೋರ್ಡಲ್ಲಿ ನಾವು ಈ ಒಂದು ಗ್ರಾಫಿಕ್ಸ್ ಕಾರ್ಡ್ನ ಇನ್ಸ್ಟಾಲ್ ಮಾಡ್ತೀವಿ. ಸೊ ಈ ಗ್ರಾಫಿಕ್ಸ್ ಕಾರ್ಡ್ನ ನಾವು ಯೂಸ್ ಮಾಡೋದ್ರಿಂದ ನಾವು ಹೈ ರೆಸೊಲ್ಯೂಷನ್ಸ್ ಗೇಮ್ಸ್ ಆಗಿರ್ಬೋದು ಅಥವಾ ಹೈ ರೆಸೊಲ್ಯೂಷನ್ಸ್ ವೀಡಿಯೋಸ್ನ ನಾವು ಈಸಿಯಾಗಿ ಪ್ಲೇ ಮಾಡ್ಬೋದು. ಓಕೆ, ಲೆಟ್ ಸ್ಟಾರ್ಟ್ ದ ಅನ್ಬಾಕ್ಸಿಂಗ್ ಆಫ್ ದಿಸ್ ಗ್ರಾಫಿಕ್ಸ್ ಕಾರ್ಡ್. ಸೊ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ನ ನಾನು ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡಿರ್ತೀನಿ. ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ನಿಮಗೆ ಬೇಕಂದರೆ ನಿಮಗೆ ಆನ್ಲೈನಿಗೆ ಕೂಡ ಸಿಗುತ್ತೆ, ಆ್ಯಂಡ್ ಆಫ್ಲೈನಲ್ಲಿ ಕೂಡ ನಿಮಗೆ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ನೋಡಲಿಕ್ಕೆ ಸಿಗುತ್ತೆ. ಸೊ ಈ ಒಂದು ಬಾಕ್ಸಲ್ಲಿ ನಮಗೆ ಈ ಥರ ಗ್ರಾಫಿಕ್ಸ್ ಕಾರ್ಡ್ನ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಓಕೆ, ದಿಸ್ ಈಸ್ ಅವರ್ ಗ್ರಾಫಿಕ್ಸ್ ಕಾರ್ಡ್. ಆ್ಯಂಡ್ ಅದರ ಜೊತೆ ಮತ್ತೇನು ಬಂದಿದ್ದಾವೆ ಅಂತ ಅಂದರೆ, ಇಲ್ಲಿ ನೀವು ನೋಡ್ಬೋದು, ಗ್ರಾಫಿಕ್ಸ್ ಕಾರ್ಡ್ನ ನಾವು ಇನ್ಸ್ಟಾಲ್ ಮಾಡಬೇಕಂದ್ರೆ ಅದರದ್ದೇ ಆದ ಒಂದು ಡ್ರೈವರ್ಸ್ನ ನಾವು ಇನ್ಸ್ಟಾಲ್ ಮಾಡಬೇಕು. ಸೊ ಆ ಡ್ರೈವರ್ಸ್ ಪರ್ಪೋಸ್ ಇಲ್ಲಿ ನೀವು ನೋಡ್ಬೋದು, ಒಂದು ಕಾಂಪ್ಯಾಕ್ಟ್ ಡಿಸ್ಕ್ ಅಂದರೆ CD ನಮಗೆ ಕೊಟ್ಟಿರ್ತಾರೆ ಡ್ರೈವರ್ಸ್ ಇನ್ಸ್ಟಾಲೇಷನ್ ಪರ್ಪೋಸ್. ಸೊ ಆ CD ಕೂಡ ನಮಗೆ ಯೂಸ್ ಆಗುತ್ತೆ. ಆ್ಯಂಡ್ ಈ ಬಾಕ್ಸಲ್ಲಿ ಮತ್ತೆ ಒಂದು ಸ್ಲಾಟ್ನ ಕೊಟ್ಟಿರ್ತಾರೆ. ದಿಸ್ ಸ್ಲಾಟ್ ಆರ್ ಈ ಒಂದು ಕಾಂಪೋನೆಂಟ್ನ ನಾವು ಈ ಒಂದು ಗ್ರಾಫಿಕ್ಸ್ ಕಾರ್ಡ್ನ ಇನ್ಸ್ಟಾಲ್ ಮಾಡೋ ಟೈಮಲ್ಲಿ ನಮ್ಮ ಒಂದು CPU ಕ್ಯಾಬಿನಲ್ಲಿ ಇದನ್ನು ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಂದರೆ ಇದ್ರ ಥ್ರೂ ನಮಗೇನಾಗುತ್ತೆ, ಆ ಒಂದು VGA ಕೇಬಲ್ ಔಟ್ ಬರುತ್ತೆ. ಆ ಒಂದು VGA ಕೇಬಲನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ನಾವು ನೋಡೋದಾದರೆ ಈ ಒಂದು ಕವರ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡಿಕೊಂಡು ಪ್ಯಾಕಿಂಗ್ ಕೂಡ ಒಳ್ಳೆಯ ಪ್ಯಾಕಿಂಗ್ ಮಾಡಿ ಡೆಲಿವರ್ ಮಾಡಿದ್ದಾರೆ. ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ಬಂದುಬಿಟ್ಟು ನೀವು ನೋಡ್ಬೋದು, ಈ ಥರ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಗ್ರಾಫಿಕ್ಸ್ ಕಾರ್ಡ್ ನಾವು ಈ ಥರ ನೋಡಲಿಕ್ಕೆ ಸಿಗುತ್ತೆ. ಇದ್ರದ್ದು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಡಿಸೈನ್ ಆಗಿರ್ಬೋದು, ಸೊ ಪ್ರತಿಯೊಂದು ಸೂಪರ್ ಆಗಿದೆ. ಸೊ ಈ ಒಂದು ಗ್ರಾಫಿಕ್ಸ್ ಕಾರ್ಡಲ್ಲಿ ನೀವು ನೋಡ್ಬೋದು, ನಮಗೆ ಹಿಂದ್ಗಡೆ 3 ಕನೆಕ್ಟಿಂಗ್ ಪೋರ್ಟ್ಸ್ನ ಕೊಟ್ಟಿರ್ತಾರೆ. ಈ ಗ್ರಾಫಿಕ್ಸ್ ಕಾರ್ಡ್ನ ನಾವು ಯೂಸ್ ಮಾಡಿಕೊಂಡು ಒಂದು VGA ಕೇಬಲ್ ಆದರೂ ನೀವು ಕನೆಕ್ಟ್ ಮಾಡ್ಕೋಬೋದು ನಿಮ್ಮ ಒಂದು ಕಂಪ್ಯೂಟರಲ್ಲಿ. ಅದರ್ವೈಸ್ HDMI ಪೋರ್ಟ್ನ ಕೊಟ್ಟಿರ್ತಾರೆ. ಆ ಒಂದು HDMI ಕೇಬಲ್ ಯೂಸ್ ಮಾಡಿಕೊಂಡು ನೀವು HDMI ಪೋರ್ಟ್ನ ನೀವು ಕನೆಕ್ಟ್ ಮಾಡ್ಕೋಬೋದು. ಥರ್ಡ್ ಒನ್, ನಮಗೆ DVIನ ಪೋರ್ಟ್ ಕೊಟ್ಟಿರ್ತಾರೆ. DVI ಪೋರ್ಟ್ ಯೂಸ್ ಮಾಡಿಕೊಂಡು ಕೂಡ ನೀವು ಈ ಗ್ರಾಫಿಕ್ಸ್ ಕಾರ್ಡ್ನ ನೀವು ರನ್ ಮಾಡ್ಬೋದು. ಗ್ರಾಫಿಕ್ಸ್ ಕಾರ್ಡ್ನ ಮುಖ್ಯವಾಗಿ ನಾವು ಇನ್ಸ್ಟಾಲ್ ಮಾಡೋ ಉದ್ದೇಶ ಬಂದುಬಿಟ್ಟು ಪ್ಲೇಯಿಂಗ್ ಹೈ ರೆಸೊಲ್ಯೂಷನ್ ಗೇಮ್ಸ್ ಆ್ಯಂಡ್ ಪ್ಲೇಯಿಂಗ್ ಹೈ ರೆಸೊಲ್ಯೂಷನ್ ವೀಡಿಯೋಸ್. ಸೊ ಇವಕ್ಕೆ ನಾವು ಕಂಪಲ್ಸರಿ ಗ್ರಾಫಿಕ್ಸ್ ಕಾರ್ಡ್ನ ಇನ್ಸ್ಟಾಲ್ ಮಾಡಲೇಬೇಕು. ಆ್ಯಂಡ್ ಆಲ್ಸೋ ಮುಖ್ಯವಾಗಿ ಯಾರು ಫೋಟೋ ಎಡಿಟಿಂಗ್ ಅಥವಾ ವಿಡಿಯೋ ಎಡಿಟಿಂಗ್ ಮಾಡ್ತಿರ್ತೀರಾ ಅವರಿಗೆ ಕಂಪಲ್ಸರಿಯಾಗಿ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕು. ಸೊ ವಿಡಿಯೋ ಎಡಿಟಿಂಗ್ ಅಂತ ಬಂದರೆ ನೀವು ಅಡೋಬೆ ಎಕ್ಸ್ಪ್ರೆಸ್ ಅಂದರೆ ನೀವು ಆ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಬೇಕಂತ ಅಂದರೆ ಇಲ್ಲಿ ಈ ಗ್ರಾಫಿಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು. ಆ್ಯಂಡ್ ಡಾವಿನ್ಸಿ ರಿಸಾಲ್ವರ್ ಈ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡಬೇಕಂತಂದರೆ ಈ ಒಂದು 2GB ಮಿನಿಮಮ್ 2GB ಗ್ರಾಫಿಕ್ಸ್ ಕಾರ್ಡ್ ಬೇಕೇ ಬೇಕು. ಸೊ ಈ ಗ್ರಾಫಿಕ್ಸ್ ಕಾರ್ಡ್ ಸ್ಪೆಸಿಫಿಕೇಷನ್ ಬಂದುಬಿಟ್ಟು ಇದು 2GB DDR3 ಗ್ರಾಫಿಕ್ಸ್ ಕಾರ್ಡ್ ಆಗಿರುತ್ತೆ. 2GB ಸಪೋರ್ಟೇಬಲ್ ಗ್ರಾಫಿಕ್ಸ್ ಕಾರ್ಡ್ ಆಗಿರುತ್ತೆ. ಇದು ಯೂಸರ್ ಫ್ರೆಂಡ್ಲಿನೂ ಕೂಡ. ಆ್ಯಂಡ್ ಆಲ್ಸೋ ಬಜೆಟ್ ವೈಸ್ ನಮಗೆ ಅತಿ ಕಡಿಮೆ ದರದಲ್ಲಿ ಆನ್ಲೈನ್ ಮುಖಾಂತರ ನಾವು ಇದನ್ನು ಪರ್ಚೇಸ್ ಮಾಡ್ಬೋದು. ಓಕೆ, ನಮಗೆ ಹೊರಗಡೆ ಇದನ್ನು ನಾವು ಪರ್ಚೇಸ್ ಮಾಡಬೇಕು ಅಂತಂದರೆ ನೀವು ಈ ಒಂದು ಬಾಕ್ಸ್ ಮೇಲೆ ನೋಡ್ಬೋದು. ಈ ಒಂದು ಬಾಕ್ಸ್ ಮೇಲೆ ನಾವು ಇದರ ಪ್ರೈಸ್ ಬಂದುಬಿಟ್ಟು ಅರೌಂಡ್ 8,999 ಅಂತ ಇದೆ. ಸೊ ಈ ಒಂದು ಬಾಕ್ಸ್ ಮೇಲೆ ನೀವು 9,000 ತನಕನೂ ನಾವು ಪ್ರೈಸ್ನ ನೋಡಲಿಕ್ಕೆ ಸಿಗುತ್ತೆ. ಬಟ್ ಆಫ್ಲೈನಲ್ಲಿ ನಾವು ಇದನ್ನು ತೊಗೊಂಡ್ರೆ ಅಥವಾ ಹೊರಗಡೆ ನಾವು ಲೋಕಲ್ ಏರಿಯಾದಲ್ಲಿ ನಾವು ಏನಾದರೂ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ನ ತೊಗೊಂಡ್ರೆ
ಒಂದು ಪ್ರೈಸ್ ಅರೌಂಡ್ 3000 ಅಥವಾ 3500 ಸಿಕ್ಬಿಡುತ್ತೆ. ಎಸ್, ಆ್ಯಂಡ್ ನಾನು ಈ ಒಂದು ಗ್ರಾಫಿಕ್ಸ್ ಕಾರ್ಡ್ನ ತರಿಸಿರೋ ಪ್ರೈಸ್ ಬಂದುಬಿಟ್ಟು ಜಸ್ಟ್ 1491 ರೂಪೀಸ್, ಅಂದರೆ 1491 ರೂಪಾಯಿ ಕೊಟ್ಟು ಈ ಒಂದು ಗ್ರಾಫಿಕ್ಸ್ ಕಾರ್ಡ್ನ ನಾನು ಆನ್ಲೈನ್ ಅಂದರೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ನೀವು ಸರ್ಚ್ ಮಾಡಿದರೆ ಈ ಒಂದು ಸೀರೀಸ್ ಹಾಕಿ ನಿಮಗೆ ಗ್ರಾಫಿಕ್ಸ್ ಕಾರ್ಡ್ ಈಸಿಯಾಗಿ ತರಿಸ್ಕೋಬೋದು ಆ ಒಂದು ಕಡಿಮೆ ದರದಲ್ಲಿ. ಓಕೆ, ಇದರ ವರ್ಕಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದುಬಿಟ್ರೆ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ನ ನಾವು DDR3 ಸಪೋರ್ಟ್ ಆಗುವಂಥ ಮದರ್ ಬೋರ್ಡಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಹೀಟ್ ಅಂತ ಬಂದಾಗ, ಹೀಟ್ ಜನ್ರೇಷನ್ ಅಂತ ಬಂದಾಗ ಈ ಒಂದು ಗ್ರಾಫಿಕ್ಸ್ ಕಾರ್ಡಲ್ಲಿ ನಮಗೆ ಈ ಥರ ಒಂದು ಎಕ್ಸ್ಟ್ರಾ ಫ್ಯಾನ್ ಕೊಟ್ಟಿರ್ತಾರೆ. ಇಲ್ಲಿ ನೀವು ನೋಡ್ಬೋದು ಇದರ ಒಂದು ಬಿಲ್ಡ್ ಕ್ವಾಲಿಟಿ ಅದು ಸೂಪರ್ ಆಗಿದೆ. ಈ ಎಕ್ಸ್ಟ್ರಾ ಫ್ಯಾನ್ ಏನಕ್ಕೆಪ್ಪ ಅಂತ ಅಂದರೆ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ನಾವು ರನ್ ಮಾಡಬೇಕಾದ್ರೆ, ಅಂದರೆ ಯಾವುದಾದ್ರೂ ಗೇಮಿಂಗ್ ಪ್ಲೇ ಮಾಡ್ತಿರ್ಬೋದು ಅಥವಾ ವೀಡಿಯೋ ಪ್ಲೇ ಮಾಡ್ತಾ ಇರ್ಬೋದು ಅಥವಾ ವೀಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಸ್ನ ಯೂಸ್ ಮಾಡ್ತಾ ಇರ್ಬೋದು, ಆ ಸಮಯದಲ್ಲಿ ಈ ಗ್ರಾಫಿಕ್ಸ್ ಕಾರ್ಡ್ ಗೋಯಿಂಗ್ ಟು ಬಿ ಜನರೇಟ್ ಸಮ್ ಹೀಟ್. ಆ ಒಂದು ಹೀಟ್ನ ನಾವು ಡಿಸಪಿಯೇಟ್ ಅಂದರೆ ಸಿಂಕ್ ಮಾಡಬೇಕಂದ್ರೆ, ಕಡಿಮೆ ಮಾಡಬೇಕಂದ್ರೆ ಈ ಒಂದು ಫ್ಯಾನ್ ನಮಗೆ ಅತಿ ಮುಖ್ಯವಾದ ಕೆಲಸನ ಮಾಡುತ್ತೆ. ಸೊ ಹಾಗಾಗಿ ಇಟ್ ಕೂಲ್ಸ್ ದ ಗ್ರಾಫಿಕ್ಸ್ ಕಾರ್ಡ್. ಯಾವ ಥರ ನೀವು ನಿಮ್ಮ ಒಂದು ಸಿಸ್ಟಮ್ನ ಕೂಲಾಗಿ ಮೇಂಟೈನ್ ಮಾಡ್ತಿರೋ, ಅಂದರೆ ಹೀಟ್ನ ಡಿಸಪಿಯೇಟ್ ಮಾಡ್ತಿರೋ, ಆ ಥರ ನಮಗೆ ಫಾಸ್ಟರ್ ಪ್ರೊಸೆಸಿಂಗ್ ಅಥವಾ ವರ್ಕ್ ಫಾಸ್ಟರ್ ಆಗುತ್ತೆ. ಆ್ಯಂಡ್ ಇಟ್ ಆಲ್ಸೋ ಹ್ಯಾವಿಂಗ್ ಹೈ ಎಫಿಷಿಯನ್ಸಿ. ಅಂದರೆ ಈ ಒಂದು 2GB DDR3 ಅಂತ ಹೇಳಿದ್ನಲ್ಲ ನಿಮಗೆ, DDR3 ಅಂತ ಅಂದರೆ ಡಬಲ್ ಡಾಟಾ ಟ್ರಾನ್ಸ್ಫರ್. ಓಕೆ, ಡಬಲ್ ಡಾಟಾ ರೇಟ್ ಟ್ರಾನ್ಸ್ಫರ್ ಅಂತ ಅರ್ಥ. ಸೊ ಇಲ್ಲಿ ಪರ್ ಸೈಕಲ್ಗೆ ಅಂದರೆ ಫರ್ ಕ್ಲಾಕ್ ಸೈಕಲಿಗೆ ಡಬಲ್ ಡಾಟಾನ ನಾವು ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಅಂದರೆ 2 ಟೈಮ್ಸ್ ದಿ ಡಾಟಾ ನಾವು ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಯಾರ್ಯಾರಿಗೆ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ನೀಡಿದೆಯೋ ಅವರು ಆನ್ಲೈನ್ ಮುಖಾಂತರ ಆದರೂ ಪರ್ಚೇಸ್ ಮಾಡ್ಕೋಬೋದು. ಸೊ ಆನ್ಲೈನಲ್ಲಿ ಇದು ಪ್ರೈಸ್ ಬಂದುಬಿಟ್ಟು ಅತಿ ಕಡಿಮೆ ದರದಲ್ಲಿ ನಿಮಗೆ ಸಿಗುತ್ತೆ. ಅರೌಂಡ್ 1500 ತನಕ ನಿಮಗೆ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ಫೈನಲಿ ಈ ಒಂದು ಗ್ರಾಫಿಕ್ಸ್ ಕಾರ್ಡ್ ಬಿಲ್ಡ್ ಕ್ವಾಲಿಟಿ ಬಂದುಬಿಟ್ಟು ಸೂಪರ್ ಆಗಿದೆ. ಈ ಪ್ರತಿಯೊಂದು ಕಾಂಪೋನೆಂಟ್ ಫಿನಿಶಿಂಗ್ ಬಂದುಬಿಟ್ಟು ಫೈನ್ ಫಿನಿಶ್ಡ್ ಆಗಿದೆ ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಬಂದುಬಿಟ್ಟು ಸೂಪರ್ ಆಗಿದೆ. ಸೊ ಗೋ ಫಾರ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.